ಈ ಜಾಗದಲ್ಲಿ 5,000 ಅಡಿಕೆ ಗಿಡಗಳನ್ನು ನೆಡಲು ತಯಾರು ಮಾಡಿದ್ದಾರೆ. ಅದಕ್ಕೋಸ್ಕರ ಜೈನ್ ಇರಿಗೇಷನ್ ಕಂಪನಿಯ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡುವ. ಎರಡು ಬೋರ್ವೆಲ್ ಇದೆ. ಬೋರ್ವೆಲ್ ಸ್ವಲ್ಪ ಡೀಪ್ ಆಗಿದೆ, 650 ಫೀಟ್ ತನಕ ಹೋಗಿದೆ. ಅದಕ್ಕೆ 7.5 HP 20 ಸ್ಟೇಜಿನ ಶಕ್ತಿ ಕಂಪನಿಯ ಮೋಟರ್ ಹಾಕಿದ್ದೇವೆ. 400 ಮೀಟರ್ ದೂರದಿಂದ ಮೇನ್ ಲೈನ್ ಬರ್ತದೆ, 2.5 ಇಂಚ್ 75 mm ಇದ್ದು 6 kg ಥಿಕ್ನೆಸ್ ಇರುವಂಥದ್ದು ಹಾಕಿದ್ದೇವೆ. ಪ್ರೆಷರ್ ರಿಲೀಸ್ ವಾಲ್ ಆಗಿ ಸ್ಯಾಂಡ್ ಫಿಲ್ಟರ್ಗೆ ಬರ್ತದೆ. ಇದು ಹೊರಿಜಾಂಟಲ್ ಮಾಡೆಲ್ ಸ್ಯಾಂಡ್ ಫಿಲ್ಟರ್. ಗಂಟೆಗೆ 40,000 ಲೀಟರ್ ನೀರನ್ನು ಇದು ಕ್ಲೀನ್ ಮಾಡಿ ಕೊಡ್ತದೆ. ಹೆವಿ ಮಾಡೆಲ್, ಗೋಲ್ಡ್ ಮಾಡೆಲ್ ಅಂತ ಹೇಳಿ ಹೇಳ್ತೇವೆ ಇದನ್ನು. ಇದರ ನಂತರ ಔಟ್ಪುಟ್ಟಿನಲ್ಲಿ 2 ಸ್ಕ್ರೀನ್ ಫಿಲ್ಟರ್ ಕೊಟ್ಟಿದ್ದೇವೆ. ಇದು 3 ಇಂಚಿನದ್ದು. ಗಂಟೆಗೆ 50,000 ಲೀಟರ್ ನೀರನ್ನು ಕ್ಲೀನ್ ಮಾಡಿ ಕೊಡ್ತೇವೆ. ಸ್ಕ್ರೀನ್ ಫಿಲ್ಟರ್ಗಳನ್ನು ಬೈಪಾಸ್ ಮಾಡಿ ಕೊಟ್ಟಿದ್ದೇವೆ, ಯಾಕಂತ ಹೇಳಿದ್ರೆ ಬ್ಲಾಕ್ ಆಗದೆ ಇರಲಿ ಅಂತ ಹೇಳಿಕೊಂಡು. ಇದರ ನಂತರ ಪುನಃ ಒಂದು ಮಾಡಿ ಈ ರೀತಿಯ ವಾಲುಗಳಿಗೆ ಹೋಗ್ತದೆ. ಈ ಜಾಗದಲ್ಲಿ 12 ವಾಲುಗಳಿವೆ. ಇದು ಸೆಂಟ್ರಲೈಸ್ಡ್ ಇರಿಗೇಷನ್ ಸಿಸ್ಟಮ್. ಎಲ್ಲಾ ಜಾಗಕ್ಕೂ ಕೂಡ ಇಲ್ಲಿಂದಲೇ ನೀರಾವರಿ ವ್ಯವಸ್ಥೆ ಆಗ್ತದೆ. ಸಾಧಾರಣ 5,200 ಗಿಡಗಳೇನೋ ಇದೆ, ಅದನ್ನು 12 ಪಾರ್ಟ್ ಮಾಡಿದ್ದೇವೆ. ಒಂದು ವಾಲುಗಳಿಗೆ ಸಾಧಾರಣ 400ರಿಂದ 450ರಷ್ಟು ಗಿಡಗಳು ಸಿಗ್ತದೆ. ಈ ಜಾಗದಿಂದಲೇ ಹೋಗ್ತದೆ ನೋಡಿ. ಎಲ್ಲವನ್ನು ನಾವು ಇಲ್ಲಿಂದಲೇ ಕಂಟ್ರೋಲ್ ಮಾಡಬಹುದು. ಇದು ಇನ್ನು ಆಟೋಮೇಷನ್ ಆಗ್ತದೆ, ಆಟೋಮೇಷನ್ ಮಾಡ್ಬೇಕಷ್ಟೇ. ಇಲ್ಲಿಂದ ಬೈಪಾಸ್ ಮಾಡಿ ನಾವು ಇಲ್ಲಿಗೆ ಇನ್ನು ಸೋಲನಾಯ್ಡ್ ವಾಲು ಕೂರಿಸಿದ್ರೆ ಆಯ್ತು. ಇದೆಲ್ಲವೂ ಈಗ ಮ್ಯಾನುವಲ್ ಆಗಿ ವರ್ಕ್ ಆಗ್ತಾ ಇದೆ. ಇದು ನೋಡಿ ಪೈಪ್ ಹೋಗಿರುವಂತದ್ದು. ಇಲ್ಲಿ ತನಕ ಹೆವಿ ಗೇಜ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೇವೆ. ಎಲ್ಲವೂ ಕೂಡ 10 kg ಫಿಟ್ಟಿಂಗ್ಸ್, 6 kg ಪೈಪ್. ಇಲ್ಲಿಂದ ನಂತರ 4 kg ಆಗಿ ಸಬ್ಲೈನ್ಗಳಿಗೆ ಹೋಗ್ತದೆ. ಶುರುವಿಗೆ 2.5 ಇಂಚಿನ ಸಬ್ಲೈನ್ಗಳು, ಮುಂದೆ ಟೆಲಿಸ್ಕೋಪಿಕ್ ಆಗಿ 2 ಇಂಚು, 1.5 ಇಂಚು, 1/4 ಇಂಚ್ ಆಗಿ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಏರು ತಗ್ಗಿನ ಜಾಗ, ಇಲ್ಲಿಂದ ಕೆಳಗೆ ಹೋಗ್ತದೆ. ಹಾಗಾಗಿ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಟೆಲಿಸ್ಕೋಪಿಕ್ ಸಬ್ಲೈನ್ಗಳನ್ನು ಮಾಡಿರುವಂತದ್ದು. ಅದರಲ್ಲಿ 1/4 ಇಂಚು 6 kg ಬರ್ತದೆ, 1.5 ಇಂಚು 6 kg ಬರ್ತದೆ, 2 ಇಂಚು ಮತ್ತೆ 2.5 ಇಂಚು 4 kg ಥಿಕ್ನೆಸ್ ಇದು ಬರ್ತದೆ. ಸಬ್ಲೈನ್ಗಳಿಂದ GTO ಗ್ರಾಮೆಟ್ ಟೇಕ್ ಆಫ್ ಉಪಯೋಗ ಮಾಡಿಕೊಂಡು ಈ ರೀತಿಯ 16 mm ಲ್ಯಾಟ್ರಲ್ ತೆಗೆದಿದ್ದೇವೆ. ನಂತರ ಈ ರೀತಿಯ ಸ್ಪ್ರೇ ಜೆಟ್ ಕೊಟ್ಟಂತದ್ದು. ಸ್ಪ್ರೇ ಜೆಟ್ಟಿನ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿದ್ದೇನೆ. 16 mm ಲ್ಯಾಟ್ರಲ್ಲಿಗೆ 4 mm ಕನೆಕ್ಟರ್ ಹಾಕಿ 4 mm ಮೈಕ್ರೋ ಟ್ಯೂಬ್ ತಗೊಂಡು ಸ್ಟೇಕ್ ಮತ್ತೆ ಸ್ಪ್ರೇ ಜೆಟ್. ಇದು ಹಾಫ್ ಸರ್ಕಲ್ ಸ್ಪ್ರೇ ಜೆಟ್, 35 ಲೀಟರ್ ಡಿಸ್ಚಾರ್ಜ್ ಆಗ್ತದೆ 1 ಗಂಟೆಗೆ. ಇದನ್ನು ಈ ರೀತಿ ಕುತ್ತಿಡುವಂಥದ್ದು. ಮತ್ತೆ ಈ ಜಾಗದಲ್ಲಿ ನಾನು ಸ್ಯಾಂಡ್ ಫಿಲ್ಟರ್ ಇದೆ, ಸ್ಕ್ರೀನ್ ಫಿಲ್ಟರ್ ಇದೆ, ಪ್ರೆಷರ್ ರಿಲೀಸ್ ವಾಲ್ ಇದೆ, ಬಾಲ್ ವಾಲ್ ಇದೆ, ಏರ್ ವಾಲ್ ಇದೆ, ಅದಿದೆ ಅಂತ ಹೇಳಿ ಸುಮಾರೆಲ್ಲ ಹೇಳಿದೆ ಅಲ್ವಾ. ಇದು ಯಾಕೆ ಕೆಲಸ ಮಾಡ್ತದೆ, ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ ಬೇಕಲ್ವಾ ನಿಮಗೆ, ಅದು ನಾನು ನಿಮಗೆ ತೋರಿಸ್ತೇನೆ. ಇದು ಸ್ಯಾಂಡ್ ಫಿಲ್ಟರ್ನ ಕ್ಯಾಪ್. ಇಲ್ಲಿಂದ ನಾವು ಸ್ಯಾಂಡ್ ಫಿಲ್ಟರ್ ಅನ್ನು ಓಪನ್ ಮಾಡುವಂಥದ್ದು. ಹೀಗೆ ತೆಗೆದ್ರೆ ಒಳಗೆ ಸಿಲಿಕಾ ಸ್ಯಾಂಡ್ ಇದೆ. ಇದು ನೋಡಿ, ಒಳ್ಳೆ ಬಿಳಿ ಚಂದ ಉಂಟು. ಮಾಮೂಲಿ ಹೊಯ್ಗೆ ಆಗಲ್ಲ. ಇದು ಸ್ಪೆಷಲ್ ಅಂತ ಹೇಳಿದ್ರೆ, ಇದು ಅಷ್ಟು ಬೇಗ ನೀರಿನ ಹೊಡೆತಕ್ಕೆ ನೈಸ್ ಆಗೋದಿಲ್ಲ. ಮತ್ತೆ ನಮ್ಮ ನೀರಿನಲ್ಲಿ ಬರುವಂತ ಕಲ್ಮಶಗಳಿರ್ತಾವಲ್ಲ, ಮತ್ತೆ ಹಳದಿ ಕಲರ್ನ ನೀರಿರ್ತದೆ, ಅದನ್ನೆಲ್ಲ ಹಿಡಿದಿಟ್ಟುಕೊಳ್ಳುವ ಗುಣ ಇದೆ. ಆದ್ರೆ ನಾವು ಬ್ಯಾಕ್ ವಾಶ್ ಮಾಡ್ತಾ ಇರಬೇಕಾಗ್ತದೆ, ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ. ಈ ಸ್ಯಾಂಡಿನ ಕೆಳಗೆ ಕ್ಯಾಂಡಲ್ಸ್ಗಳಿರ್ತದೆ. ಈ ಸ್ಯಾಂಡ್ ಲೆವೆಲ್ಗಿಂತ ಕೂಡ ಕೆಳಗಿರ್ತದೆ. ಇದರ ಒಳಗೆ ಮಶ್ರೂಮ್ ಕ್ಯಾಂಡಲ್ಸ್ ಮತ್ತೆ ಉದ್ದದ ಕ್ಯಾಂಡಲ್ಗಳಿರ್ತದೆ. ಅದನ್ನು ದಾಟಿಕೊಂಡು ನೀರು ಹೋಗುವಂಥದ್ದು ಕ್ಲೀನ್ ಆಗಿ. ಆ ಕ್ಯಾಂಡಲ್ಸ್ ಯಾಕಂತ ಹೇಳಿದ್ರೆ, ಈ ಸಿಲಿಕಾ ಸ್ಯಾಂಡ್ಗಳು ಪೈಪ್ ಲೈನ್ಗೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಆ ಕ್ಯಾಂಡಲ್ಸ್ ಇರುವಂತದ್ದು. ಹೀಗೆ ಕ್ಯಾಪ್ ಹಾಕುದು. ಇದು ಸ್ಕ್ರೀನ್ ಫಿಲ್ಟರ್. ಇದರಲ್ಲಿ ಕೂಡ ಏರ್ ವಾಲ್ ಇರ್ತದೆ, ಪ್ರೆಷರ್ ಗೇಜ್ ಇರ್ತದೆ, ಈ ರೀತಿಯ ಫ್ಲಶ್ ವಾಲ್ ಇರ್ತದೆ. ಇದನ್ನು ಈ ರೀತಿ ಓಪನ್ ಮಾಡುದು. ಇಲ್ಲಿ ನೋಡಿ ಕ್ಲ್ಯಾಂಪ್, ಇದನ್ನು ಹೀಗೆ ತೆಗೆದ್ರೆ ಆಯ್ತು. ಹೀಗೆ ತೆಗಿಲಿಕ್ಕೆ ಬರ್ತದೆ. ಇದನ್ನು ಬಿಚ್ಚಿ ಇದನ್ನು ಮೇಲೆ ಎಳೆದ್ರೆ ಆಯ್ತು. ಇದ್ರೊಳಗಿರುವಂತ ಮೆಶ್. ಈ ಸ್ಯಾಂಡ್ ಫಿಲ್ಟರ್ ದಾಟಿ ಕೂಡ ಕೆಲವು ಸಲ ಸ್ವಲ್ಪ ಮಣ್ಣಿನ ಕಣಗಳು ಬರ್ಬೋದು, ಅದು ಈ ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಉಳ್ಕೊಳ್ತದೆ. ಅಥವಾ ಇನ್ನೇ ವರ್ಸ್ಟ್ ಕೇಸ್, ಒಳಗಿನ ಕ್ಯಾಂಡಲ್ ಏನಾದ್ರೂ ಡ್ಯಾಮೇಜ್ ಆಗಿ ಹೊಯ್ಗೆಲ್ಲ ಮುಂದೆ ಪೈಪ್ ಲೈನ್ಗೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿಯ ಸ್ಕ್ರೀನ್ ಫಿಲ್ಟರ್ ನಾವು ಹಾಕ್ಲೇಬೇಕು. ಸ್ಯಾಂಡ್ ಫಿಲ್ಟರ್ ಹಾಕಿದ್ರು ಕೂಡ ಸ್ಕ್ರೀನ್ ಫಿಲ್ಟರ್ ಬೇಕೇ ಬೇಕು. ಮತ್ತೆ ಈ ಸ್ಕ್ರೀನ್ ಫಿಲ್ಟರ್ ಕೂಡ ನಾವು ಈ ರೀತಿ ತೆಗೆದು ಇದರಲ್ಲೇ ನೀರು ಬರ್ತಾ ಇರ್ತದೆ. ಈಗ ಓಪನ್ ಮಾಡಿ ಕ್ಲೀನ್ ಮಾಡಿಕೊಳ್ಬಹುದು. ಯಾಕಂತ ಹೇಳಿದ್ರೆ ಮೋಟರ್ ರನ್ನಿಂಗ್ ಅಲ್ಲಿ ಇರುವಾಗಲ್ಲ, ಇದರಲ್ಲಿ ಸ್ವಲ್ಪ ನೀರು ಸ್ಟೋರ್ ಆಗಿರ್ತದೆ. ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಅದು ಸಾಕಾಗ್ತದೆ ನೀರು. ಕೈಯಲ್ಲೇ ನೀವು ಕ್ಲೀನ್ ಮಾಡಿ, ಯಾವುದೇ ಬ್ರಷ್ ಅನ್ನೆಲ್ಲ ಉಪಯೋಗ ಮಾಡಬೇಡಿ. ಯಾಕಂತ ಹೇಳಿದ್ರೆ ಬ್ರಷ್ ಎಲ್ಲ ತಾಗಿದ್ರೆ ಇದೆಲ್ಲ ಸ್ಟೀಲ್ ಮೆಶ್ ನೋಡಿ, ಇದು ದೊಡ್ಡ ಆಗ್ತದೆ, ಮತ್ತೆ ಮಣ್ಣೆಲ್ಲ ಹೋಗ್ಬೋದು ಇದರಿಂದ ಲೈನಿಗೆ. ಕೈಯಲ್ಲೇ ತೊಳೆದ್ರೆ ಸಾಕಾಗ್ತದೆ. ಪುನಃ ಈ ರೀತಿ ಇಟ್ಟು ಈ ರೀತಿಯ ಕ್ಯಾಪ್ ಹಾಕಿ ಇದನ್ನು ಹಾಕಿ
ತೆಗೆದ್ರೆ ಇಷ್ಟೇ. ಸ್ಕ್ರೀನ್ ಫಿಲ್ಟರ್ ಕ್ಲೀನ್ ಮಾಡುವಂತ ಕ್ರಮ ಹೀಗೆ. ಇದಾಗಿ ಇನ್ನು ಲೈನಿಗೆ ಹೋಗುದು ನೋಡಿ. ಈ ಸ್ಕ್ರೀನ್ ಫಿಲ್ಟರ್ ಆಗಿ ನಂತರ ನಮ್ಮ ಸಬ್ಲೈನ್ಗಳಿಗೆ ಹೋಗುವಂಥದ್ದು. ಇಲ್ಲಿಂದ ಪ್ರತಿಯೊಂದು ಸಬ್ಲೈನ್ ಸ್ಟಾರ್ಟ್ ಆಗ್ತದೆ. ಪ್ರತಿ ಲೈನಿಗೆ ಕೂಡ ನಾವು ಆರೋ ವಾಲ್ ಕೊಡಲೇಬೇಕು. ಇದು ಕಂಟ್ರೋಲ್ ವಾಲ್. ಬೇರೆ ಬೇರೆ ಲೈನ್ಗಳಿಗೆ ಕೂಡ ಒಂದೊಂದು ಕಂಟ್ರೋಲ್ ವಾಲ್ ಇಲ್ಲಿಯೇ ಕೊಟ್ಟಿದ್ದೇವೆ. ಆಯಾಯ ಜಾಗದಲ್ಲಿ ಬೇಕಾದ್ರೂ ಕೊಡ್ಬೋದು. ಅಷ್ಟಾಗುವಾಗ ಡಿಸೆಂಟ್ರಲೈಸ್ಡ್ ಆಗ್ತದೆ. ಇದೀಗ ಸೆಂಟ್ರಲೈಸ್ಡ್ ಮತ್ತೆ ಆಟೋಮೇಷನ್ ಮಾಡ್ಲಿಕ್ಕೆ ಉಂಟು, ಹಾಗಾಗಿ ಇಲ್ಲೇ ಕೊಟ್ಟಂತದ್ದು. ಇದೀಗ ಆಫ್ ಅಲ್ಲಿ ಇದೆಯಲ್ಲ, ಈಗ ಆನ್ ಮಾಡುದು. ಈ ಲೈನ್ ಆದ ನಂತರ ಇದನ್ನು ಆನ್ ಮಾಡುದು, ಮತ್ತೆ ಇದನ್ನು ಆನ್ ಮಾಡುದು. ನಾವು ನಂತರದ ಲೈನ್ ಆನ್ ಮಾಡಿ ಮತ್ತೆ ಇದನ್ನು ಆಫ್ ಮಾಡಬೇಕು. ಇಲ್ಲದಿದ್ರೆ ನೋಡಿ ಹೀಗೆ ಇದು ಈ ಜಾಗಕ್ಕೆ ನೀರು ಹೋಗ್ತಾ ಇದೆ. ನಮ್ಗೆ ಇದನ್ನು ಬಿಡಬೇಕು ಅಂತ ಆದ್ರೆ ಇದನ್ನು ಆನ್ ಮಾಡಿ ಮತ್ತೆ ಇದನ್ನು ಆಫ್ ಮಾಡಬೇಕು. ಮೊದಲು ಇದನ್ನು ಆಫ್ ಮಾಡಿ ಮತ್ತೆ ಆನ್ ಮಾಡಬಾರ್ದು. ಅಷ್ಟಾಗ ನೀರು ಹೋಗ್ಲಿಕ್ಕೆ ಜಾಗ ಇರುವುದಿಲ್ಲ. ನಾವು ಪ್ರೆಷರ್ ರಿಲೀಸ್ ವಾಲ್ ಹಾಕಿದ್ರೆ ಸಮಸ್ಯೆ ಇಲ್ಲ, ಆದ್ರೂ ಕೂಡ ಮಾಡಬೇಕಾದ್ದು ಮೊದಲು ನೆಕ್ಸ್ಟ್ ವಾಲ್ಗಳನ್ನು ಆನ್ ಮಾಡಬೇಕು, ಮತ್ತೆ ಇದನ್ನು ಆಫ್ ಮಾಡಲೇಬೇಕು. ನಮ್ಮ ಜಾಗ ದೂರ ಇದೆ ಅಂತ ಹೇಳಿ ಆದ್ರೂ ಕೂಡ ಅದೇ ರೀತಿ ಮಾಡಲೇಬೇಕಾಗ್ತದೆ. ಸಮಯ ಉಳಿಸ್ಲಿಕ್ಕೆ ಹೋಗಿ ನಾವು ಪೈಪ್ಗಳನ್ನ ಡ್ಯಾಮೇಜ್ ಮಾಡಿ ಇಡಬಾರ್ದು ನೋಡಿ, ಅಲ್ವಾ? ಈ ಜಾಗದಲ್ಲಿ 2 ಬೋರ್ವೆಲ್ ಇದೆ. ಈ ಬೋರ್ವೆಲ್ ನಲ್ಲಿ ಒಳ್ಳೆ ನೀರಿದೆ ಅಂತೆ. 650 ಫೀಟಿನಷ್ಟು ಡೀಪ್ ಹೋಗಿದೆ. ಇದಕ್ಕೆ 7.5 HP 20 ಸ್ಟೇಜಿನ ಮೋಟರ್ ಹಾಕಿದ್ದೇವೆ. ಶಕ್ತಿ ಕಂಪನಿದ್ದು 20 ಸ್ಟೇಜ್. ಸಾಧಾರಣ 650 ಫೀಟಿನಷ್ಟು ಹೆಡ್ ಇದೆ ಈ ಮೋಟ್ರಿಗೆ. ಫುಲ್ SS ಸ್ಟೇನ್ಲೆಸ್ ಸ್ಟೀಲ್. 400 ಫೀಟ್ ಇಳಿಸಿದ್ದೇವೆ. 400 ಫೀಟಿನಲ್ಲಿ ಒಳ್ಳೆ ನೀರು ಸಿಕ್ಕಿದೆ ಅಂತೆ. ಹಾಗಾಗಿ ಇಲ್ಲಿಂದ ನಂತರ ಆ ಜಾಗಕ್ಕೆ ನೀರು ಹೋಗ್ತದೆ ಮೇಲೆಗೆ. 380ರಿಂದ 400 ಫೀಟ್ ಅಂತರದಲ್ಲಿ ಒಳ್ಳೆ ನೀರು ಸಿಕ್ಕಿದೆ ಅಂತೆ. ಹಾಗಾಗಿ 400 ಫೀಟ್ ಇಳಿಸಿದ್ದು. ಎಲ್ಲಿಯಾದ್ರೂ ಮುಂದೆ ಕೆಳಗೆ ಇಳಿಸಬೇಕು ಅಂತಿದ್ರು ಕೂಡ ಇದೇ ಮೋಟರ್ ಆಗ್ತದೆ. ಹೇಳಿದ್ರೆ ಇದು 650 ಫೀಟ್ ಹೆಡ್ ಇರುವಂತದ್ದು. ಜೇನ್ ಕಂಪನಿಯ ಕಾಲಮ್ ಪೈಪ್ ಹಾಕಿದ್ದೇವೆ. 2 ಇಂಚಿದು 24 kg ಥಿಕ್ನೆಸ್ ಇರುವಂತದ್ದು. ಇದರಿಂದ ನಂತರ 2 ಇಂಚು ಬರ್ತದೆ ನಾನ್ ರಿಟರ್ನ್ ವಾಲ್. ಇಲ್ಲಿಂದ ಮತ್ತೆ 2.5 ಇಂಚಿಗೆ ಕೊಟ್ಟು ಮೇನ್ ಲೈನ್ ಮೇಲೆಗೆ ಹೋಗ್ತದೆ. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.